ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀವಿ. ನಾವು ಕೂಡ ಆರಾಮಿದ್ದೆ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ಕೋತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ. ನೋಡ್ರಿ ನಂದೆಲ್ಲ ಕೆಲಸ ಆಗೈತೆ ನೋಡ್ರಿ. ಊಟ ಇಟ್ಟು ಬಾಕಿ ಇದ್ರೆ ಊಟ ಮಾಡ್ಬೇಕ್ರಿ. ಜಸ್ಟ್ ಹಿನ್ನಾಗೆಲ್ಲ ಕೆಲಸ ಮಾಡೀನಿ. ಬಟ್ಟೆ ಬಾಂಡೆ ಕಸ ಮುಸ್ರಿ ಎಲ್ಲ ಐತ್ರಿ. ಮಾಡ್ಕರೆ ಆಯ್ನು ಗೋಧಿ ಕೊಟ್ಟಿದ್ರೆ ಆಯ್ಗೊಂದು ಥೋಡೆ ಹೊಸ ಚೀಲದಾಗ ಫುಲ್ ಪ್ಯಾಕಿಂಗ್ ಚೀರಿತ್ರಿ. ಗೋಧಿ ಕೊಟ್ಟಿದ್ದ ಗೋಧಿ ಹಸನ್ ಮಾಡಿಟ್ಟವ್ರಿ ಆಯ್, ಯಾಕಂದ್ರೆ ಗೋಧಿ ಹಿಟ್ಟ ಖಾಲಿ ಆಗಿತ್ತು ನಮ್ಮ ಕಡೆಗೂ. ನೋಡ್ರಿ ಇಲ್ಲಿ ಗೋಧಿ ಹಸನ್ ಮಾಡಿಟ್ಟವ್ರು ಆಯ್ ಡಬ್ಬದಾಗ ಹಾಕಿಂಡೇನಿ ಬೀಸ್ಕೊಂಬರ್ಬೇಕ್ರಿ. ಇವಾಗ ಬೀಸ್ಕೊಂಬಂದಿಲ್ಲ, ಈಗ ಓದ್ತೀನಿ ರೀ ಬೀಸ್ಕೊಂಬರಕತ್ತೇಳಿ. ಪ್ಯಾಕೆಟ್ ಹೊಸದಿತ್ತಲ್ರಿ, ಯಾಕಂದ್ರೆ ಕಬ್ಬಿಗೆ ಹೋಗಕ್ಕಿತ್ತ ಮೊದಲ ಮಾಮ ಏನು ಮಾಡಿರು, ಕಬ್ಬಿಗೆ ಹೋದ್ರಂದ್ರೆ ತರೋದಾಗಲ್ಲ ಅವ್ರಿಗೆ ಗೋಧಿ ರೊಕ್ಕ ಇದ್ದಕ್ಕ ತರ್ಬೇಕಂತೇಳಿ ಅವರು ಒಂದು ಪ್ಯಾಕೆಟ್ ಗೋಧಿ ತಂದಿಟ್ರಿ ಫಸ್ಟ್ ನಮ್ಗೆ. ಜೋಳ ಇದ್ದು ಜೋಳ ಒಂದು ಪ್ಯಾಕೆಟ, ಗೋಧಿ ಒಂದು ಪ್ಯಾಕೆಟ್ ತೊಗೊಂಬಂದಿರಿ ಅವರು. ಗೋಧಿ ಜೋಳ ತಂದ ಬಳಿಕ ಮತ್ತು ಅರ್ಧ ಪ್ಯಾಕೆಟ್ ಮೊದಲಿನೇ ಇದ್ದು ರೀ. ಅವೆಲ್ಲ ಇದು ಆತಾವ ಅಂತೇಳಿ ನುಸಿ ಆತಾವ ಅಂತೇಳಿ ಈ ಪ್ಯಾಕೆಟ್ದಾಗ ಏನು ಮಾಡಿದ್ದೇವೆ ನಾವು, ಇದು ತಳಗೆ ಹಾಕಿಟ್ಟಿದ್ದೇವೆ ರೀ ಚೀಲದಾಗ. ಅವು ಏನೂ ಆಗಿತ್ತಿಲ್ಲ. ಹಳಿ ಜೋಳ ಆದ್ಬೇಕಾ ಇವು ಹೊಸ ಪ್ಯಾಕೆಟ್ ತಂದು ಜೋಳ ಇವತ್ತು ತೊಗೊಂಡು ನೋಡ್ರಿ ಒಂದೆರಡು ಸೊಲಿಗೆ ತೊಗೊಂಬಳಕ ಅವನು ಹಸನ್ ಮಾಡಿಟ್ಟಾಳ್ರಿ ಆಯಿ. ನೋಡ್ರಿ ಇಲ್ಲಿ ಅದಾವ್ರಿ ಹಸನ್ ಮಾಡಿಟ್ಟಾಳ. ಅವು ಇವಾಗ ಹೋಗಿ ಬೀಸ್ಕೊಂಬರ್ಬೇಕ್ರಿ. ಅವರು ಹೊರಗೆ ಕೂತಾರ್ರಿ ಅಲ್ಲಿ, ಪಾರ್ಗೋಳ್ ತೊಗೊಂಡ್ಕೂತಾರ್ರಿ. ಇವಾಗ ಹೋಗಿ ಹೀಗೆ ಬೀಸ್ಕೊಂಬ, ಆಮೇಲೆ ಗರ್ದಿ ಇರ್ತದೆ ಅಂತ ಹೇಳಿದ್ರು. ಇಲ್ಲೇ ಹೊರಗೆ ಕೂತಾರೆ ಅವರು. ಪಾರ್ಗೋಳ್ ತೊಗೊಂಡು ಆಡ್ಲಾಗತ್ತಾರ್ರಿ. ಇಲ್ಲಿ ಕೂತಾರ ನೋಡ್ರಿ ಆಯಿ. ಅದಕ್ಕೆ ನಮ್ಮ ರಚ್ಚ ನೋಡ್ರಿ ಇಲ್ಲಿ ತಲೆ ಮೈಯೆಲ್ಲ ಮಣ್ಣು ಆಗಿದ್ರಿ. ಈಗ ಮಣ್ಣು ಆಡ್ಯಾಡ್ರಿ ಇಟ್ಟತಾನೆ ಇಲ್ಲಿ ವಾಟಿ ತೊಗೊಂಡು. ಏನು ಬಿದ್ದದ? ಏನದ? ಸದಾ ನೀರು ತಂದು ಕೊಡು ಆಯ್ಗೊಂದು ಥೋಡೆ ನೀರು ತಂಬೋಗು. ಎಲ್ಲಿಗೆ ರಚ್ಚ ಬಿದ್ದೆ ಏನ? ಬಾ ಆಯ್ ಬಲ್ ಕುಂದ್ರಲ್ಲಿ ನಾನು ಬೀಸ್ಕೊಂಬರ್ತೀನಿ. ಇವಾಗ ಮೈಯೆಲ್ಲ ಮಣ್ಣು ನೋಡಿ ಎಟ್ಟು ಮಣ್ಣು ಮಾಡ್ಕೊಂಡಿದ್ದೀನಿ. ನಾ ಹೋಗ್ತೀನಿ, ಹೋಗು. ನಾ ಹೋಗ್ತೀನಿ, ಈಗ ಹೋಗ್ತೀನಿ. ಕೂತಾರ್ರಿ ಅವರು. ಇಲ್ಲಿ ಬಾ 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 ಕೈತಾ ಆಯಿ ಜಾದು ಕೂತಾರ್ರಿ ಅವರು. ಗೋಧಿ ಹಸು ಮಾಡಿಟ್ಟಾಳ್ರಿ ಆಯಿ. ಇವಾಗ ಹೋಗಿ ಬೀಸ್ಕೊಂಬರ್ಬೇಕು. ಅವು ಬೀಸ್ಕೊಂಬರ್ಬೇಕ್ರಿ ಗೋಧಿ. ರಚು ನೋಡ್ರಿ ಓದ್ತೀನಂತ ಹೇಳಿ ಜಲ್ದಿ ಬಂದ ಅಂತೇಳಿ. ಅಲ್ಲ ರಚು, ಹಾಯ್ ಮಾಡು, ಹಾಯ್ ಮಾಡಿ ಮಾಡಿ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹಾಯ್ ಮಾಡಲ್ಲ. ಆಕಿಗೆ ಹೆಂಗಾರೆ ಕಣ್ಣ ಮಣ್ಣು ಹಾಕ್ಯಾರ ಹೋಗ್ಬೇಕ್ರಿ. ನಾ ಇವಾಗ ಆಯ್ ಬಂದ್ಬಿಟ್ಟು ಮರಿ ಮಾಡ್ಕ್ಯಾರೆ ಹೋಗ್ಬೇಕ್ರಿ. ಇಲ್ಲಿಕಂದ್ರೆ ನನಗೆ ಹೋಗೋಷೆ ಬಿಡಂಗಿಲ್ಲ ರೀ. ಆಯ್ ಬಂದ್ಬಿಟ್ಟು ಹೋಗ್ತೀನಿ ರೀ. ಆಕೆ ನಾನು ಗೋಧಿ ಅದಾವಲ್ರಿ, ಮತ್ತು ಹೀಗೆ ಆಯ್ದ ಕಡೆಗೆ ಬೀಸ್ಕೊಂಬರ್ಬೇಕಾಗ್ತದ. ಮತ್ತು ಅವ್ರ ಪಪ್ಪನೂ ಬಂದು ಕೆರೆ ಬೀಸ್ಕೊಂಡು ಬರೋದು ತಾಗಲ್ಲಲ್ರಿ ಅವ್ರಿಗೂ. ನೀವು ಹೋಗಿ ಕುಂದಿರ್ತೀನಿ ನಡಿ, ನಿನಗೆ ಮಾಡ್ತೀನಿ ನದಿ. ಒಯ್ದು ಕೆರೆ ಗಪ್ಪಾಗಿ ಬಿಟ್ಟು ಕೆರೆ ಹೋಗಿ ಕೆರೆ ನಾನು ಗೋಧಿ ಬೀಸ್ಕೊಂಬರ್ತೀನಿ ರೀ. ಅವರು ಇವತ್ತು ಸಂಜೆ ಕಡೆಗೆ ಇದು ಮಾಡಂತೇಳ್ರಿ. ಗೋಧಿ ಹಿಟ್ಟಾಗಿ 2-3 ದಿನ ಆಯಿತು. ಅದಕ್ಕಲಾಗೆ ಸಂಜೆ ಕಡೆಗೆ ಇವತ್ತು ಚಪಾತಿ, ಆಮೇಲೆ ನಿನ್ನೆ ತೇಳಿ ಆಯಿ ಬಂದಿವಲ್ರಿ. ಆಯಿ ಬಂದ ಕಡೆಗೆ ಅಂಗನವಾಡಿಯಾಗ ತತ್ತಿ ಕೊಟ್ಟಾರ್ರಿ ನಿನ್ನೆ. ತತ್ತಿನೂ ಆಮೇಲೆ ನಮ್ಮ ಜಾದುಗ ರಚ್ಚುಗ ಸುಗುಡಿ ತತ್ತಿ ಕೊಟ್ಟಾರ್ರಿ ಅವರಿಗೆ. ಅದಕ್ಕೆ ತತ್ತಿ ಸಾರು ಮಾಡಂತ ಹೇಳ್ರಿ. ಬಕ್ಕುಳು ಬಂದವ್ರಿ ತತ್ತಿ. ನಮಗೆ ತೋರಿಸ್ತೀನಿ ರೀ ನಾನು ಎಷ್ಟು ತತ್ತಿ ಬಂದವ ಅಂತೇಳಿ. ತತ್ತಿ ಆಮೇಲೆ ತತ್ತಿ ಸಾರ ಚಪಾತಿ ಮಾಡಂತ ಹೇಳ್ರಿ. ಅಲ್ಲ ನೋಡ್ರಿ ನಮ್ಮ ರಚ್ಚು ಹ್ಯಾಂಗ ಮಾಡ್ತಾವ ಅಂತೇಳಿ. ಬಿಟ್ಟು ಹೋಗ್ತೇವೆ ಅಂತೇಳಿ ಮಾರಿ ಈಗ ಸಣ್ಣ ಮಾಡ್ಯಾಳ್ರಿ. ನಿನಗಲ್ಲ ಆಯ್ವಲ್ಲಿ ಬಿಟ್ಟು ಹೋಗ್ತೀನಿ ನಮ್ಮ ಮಮ್ಮಿ. ಇಳಿಸ್ಲಿ ಸರಿ, ಇಳಿ ಇಳಿ ಇಳಿ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ನೋಡ್ರಿ ಮೈಯೆಲ್ಲ ಅಷ್ಟು ಮಾಡ್ಕೊಂಡ ಅಂತೇಳಿ. ದಿನ 2 ಬಟ್ಟೆ ಕಳಿಬೇಕಾಗ್ತದ್ರಿ. ಈಕಿನ ಮುಂಜಾನೆ ಉಟ್ಕೊಂಡ್ರಂದ್ರೆ ಸಂಜೆಗೆ ಕಳಿಬೇಕು, ಮತ್ತು ಸಂಜೆಗೆ ಮುಂಜಾನೆ 2 ಸಟ್ ಬಟ್ಟೆ ಬೀಳ್ತಾವ್ರಿ ಈಕಿನ. ಯಾಕಂದ್ರೆ ಫುಲ್ ಮಣ್ಣು ಆಡೋದು, ನೀರು ಆಡೋದು ಇದೇ ಮಾಡಿಬಿಡ್ತಾಳ್ರಿ ಈಕಿ. ಬರ್ರಿ ಇವಾಗ ನಾನು ಗೋಧಿ ಬೀಸ್ಕೊಂಬರ್ಲಿಕ್ಕೆ ಹೋಗ್ತೀನಿ ರೀ. ಇವಾಗ ಆಯ್ ಬಲ್ ಚುಕ್ಕೋಳಿ ಬಿಟ್ಕ್ಯಾರೆ. ಜೋಳದ ಹಿಟ್ಟು ಅದ ರೀ, ಮನೆ ಬೀಸ್ಕೊಂಬಂದಿದ್ದೇವಲ್ರಿ. ಈಗ ಗೋಧಿ ಹಿಟ್ಟೆ ಇಷ್ಟು ಬೀಸ್ಕೊಂಬರ್ಬೇಕು ರೀ. ನೋಡ್ರಿ ಸಂಜೆ ಕಡೆಗೆ 4 ಗಂಟೆ ಆಗೈತಿ, 4:15 ತಾಲತ್ತೈತಿ ರೀ. ಇವಾಗ ಆಯ್ ಚಹಾ ಮಾಡ್ಬೇಕನ್ನತ್ತೀನಿ ರೀ. ಆಯ್ ಚಹಾ ಬೇಕಲ್ರಿ ಇವಾಗ, ಅದಕ್ಕೆ ಚಹಾ ಮಾಡ್ಬೇಕನ್ನತ್ತೀನಿ. ನಮ್ಮ ರಚ್ಚು ಬಂದು ನೋಡ್ರಿ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಈಕಿಗೆ ನಾ ಕಾಲ ಮರಿ ತೊಳಿಬೇಕು ರೀ. ಕಾಲ ಮರಿ ತೊಳೆದಿಲ್ಲ. ಈಗ ಆಯ್ ಚಹಾ ಇಟ್ಕೆರೆ ಇವಾಗ ಕಾಲ ಮರಿ ತೊಳಿತೀನಿ ರೀ ನಾನು. ನಮ್ಮ ಶಾದ ನೋಡ್ರಿ ಕುಣಿಯತಾವ ನೋಡ್ರಿ. ಆಕೆ ನೋಡಿ ಈಕಿನ ಕುಣಿಯತಾವ. ನಮಗೆ ತತ್ತಿ ಬಂದವ ಅಂತ ಹೇಳಿದಲ್ರಿ. ನೋಡ್ರಿ ಅಲ್ಲಿ ಎಷ್ಟು ತತ್ತಿ ಅಂತೇಳಿ. ಪರ ತುಂಬ ಅವೇ ತತ್ತಿನೇ ತುಂಬ್ಯಾವ್ರಿ. 30 ತತ್ತಿ ಅದಾವ ನೋಡ್ರಿ, ಅಷ್ಟು ತತ್ತಿ ಅವ. ಅದಕ್ಕೆ ನಾನು ಇವಾಗ ಫಸ್ಟ್ ಆಯ್ಗೆ ಚಹಾ ಮಾಡ್ಕೊಡ್ತೀನಿ ರೀ. ಹಾಲು ತರ್ಬೇಕು ರೀ. ನಾ ಹಾಲು ತಂದ್ಕೆರೆ ಆಯ್ ಚಹಾ ಮಾಡಿಕೊಟ್ಟು ಆಮೇಲೆ ತತ್ತಿ ಕುದಿಯಕ್ಕೆ ಹಾಕ್ತೀನಿ ರೀ. ಸಂಜೆಗೆ ಅಡುಗೆ ಮಾಡ್ಬೇಕಲ್ರಿ, ಅದಕ್ಕೆ ತತ್ತಿ ಕುದಿಯಕ್ಕೆ ಹಾಕ್ತೀನಿ. ಭಾಳ ಮಂದಿ ಕಮೆಂಟ್ದಾಗ ಕೇಳತ್ತಿದ್ರಿ. ಭಾಳ ಮಂದಿ ಅಂದ್ರೆ ಅಷ್ಟೇನಿಲ್ಲ ರೀ. ಕಮೆಂಟ್ದಾಗ ಮೊನ್ನೆ ಅಂತೇಳಿ ನಂಗೆ ಕಮೆಂಟ್ ಬಂದಿತ್ತು. ಅದಕ್ಕೆ ಏನಪ್ಪ ಅಂತೇಳಿ ಅಂದ್ರೆ ನಮ್ಮದು ಮದುವೆ ಆಗಿ ಎಷ್ಟು ವರ್ಷ ಆಯಿತು, ನಿಮ್ಗೆ ಎಷ್ಟು ವಯಸ್ಸಿಗೆ ಮದುವೆ ಆಗ್ಯದ ಅಂತೇಳಿ.
ಅಂದ್ರೆ ನಿಮ್ಮ ಮದ್ವೆ ಆಳಾಗ ಎಷ್ಟು ಏಜ್ ಇತ್ತು ನಿಮ್ಗೆ ಅಂತೇಳಿ ಕೇಳಿದ್ರಿ ನನಗೆ ಈಗ ಬಂದು ಏಜ್ ನೋಡ್ರಿ 20 ನಡ್ದಾವ್ರಿ ಈ ಸದ್ಯಕ್ಕಂದ್ರೆ. ನಂದು ಮದ್ವೆ ಆಳಾಗ ನಾನು 10th ಇದ್ದಲ್ರಿ. ಅವಾಗಂತ್ರ ಚಿಕ್ಕ ವಯಸ್ಸಿತ್ತು ರೀ, ಅಂದ್ರೆ 14 ವರ್ಷ ನಡೆದೀವ್ರಿ ನನಗೆ ಅವಾಗ. ಅಂದ್ರೆ 14ನೇ ವರ್ಷ ಚಾಲು ಇತ್ತು ರೀ ಅವಾಗ ನನಗೆ ಮದ್ವೆ ಆಳಾಗ 14ನೇ ವರ್ಷ ಚಾಲು ಇತ್ತು. ಅವಾಗ ಮದ್ವೆ ಮಾಡ್ಯಾರ. ನಂದು 1 ವರ್ಷ ಬಿಟ್ರು 16ನೇ ವರ್ಷಿಗೆ ಇಲ್ಲಿ ನಡ್ಲಿಕ್ಕೆ ಬರ್ತಿದತ್ತೆ ಹಿಂಗೆ ಅನ್ಕೊಂಡಿದ್ದೇವೆ ರೀ. ಅವ್ರು ಬಿಡ್ಲಿಲ್ಲಲ್ರಿ, ಅದಕ್ಕೆ 14ನೇ ವರ್ಷಿಗೆ ಮದ್ವೆ ಮಾಡಿದ್ರು ಮಮ್ಮಿ. ಯಾಕಂದ್ರೆ ಅವಾಗ ಮಮ್ಮಿದು ಒಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ಹೈರಾಣಿತ್ತು. ಮಮ್ಮಿ ತವ್ರ ಮನೆಯಾಗಿದ್ರಿ ಅವಾಗ. ಅಲ್ಲಿ ನನ್ನ ತವ್ರ ಮನೆಯಾಗಿದ್ದಿತ್ತಿಲ್ಲ, ಮಮ್ಮಿ ತವ್ರ ಮನೆಯಾಗಿದ್ರು. ಅದಕ್ಕಲಾಗ ಯಾಕಿರ್ಬೇಕಂತೇಳಿ 14ನೇ ವರ್ಷಿಗೆ ಲಗ್ನ ಮಾಡಿದ್ರಿ. 14ನೇ ವರ್ಷ 15, 16, 17, 18, 19, 20 ಈಗ 2025 ಇದಲ್ರಿ. 2018 ನಮ್ಮ ಲಗ್ನ ಆಗೈತೆ ನೋಡ್ರಿ. 2018 ಲಗ್ನ ಆಗೈತಿ. ಈಗ ಬಂದು 2025 ಅದ. ನಮ್ಮ ಲಗ್ನ ಆಗಿ ನನ್ನ ಅಂದಾಜಿಗೆ ನಾ ಲೆಕ್ಕ ಮಾಡೋರು ಇದು ಮಾಡ್ದಂದ್ರೆ 8 ವರ್ಷ ಚಾಲು ಐತ್ರಿ ನಮ್ಮದು. ಇನ್ನು 8 ವರ್ಷ ಆಗಿಲ್ರಿ, 7ನೇ ವರ್ಷ ಮುಗಿದು ಮುಂದೆ ಇನ್ನು 8ನೇ ವರ್ಷ ಚಾಲು ಆಗ್ತದ. ಮೇ 5ನೇ ತಾರೀಕಿಗೆ 8ನೇ ವರ್ಷ, ಇದು 7ನೇ ವರ್ಷ ಮುಗಿದು 8ನೇ ವರ್ಷ ಚಾಲು ಆಗ್ತದ ನೋಡ್ರಿ ನಂದು. ರಷ್ಟು ಕೂಗುಲ್ ಬ್ಯಾನ್ ಆತವ ನೋಡ್ರಿ, ಹ್ಯಾಂಗೆ ಕೂಗುಲ್ ಜಗಳತ್ತವ ಅಂತೇಳಿ ನಂದು ಕಮೆಂಟ್ದಾಗ ಕೇಳಿರಲ್ರಿ, ಅದಕ್ಕೆ ಹೇಳ್ದೆ ನಾನು. ನನ್ನ ಮದುವೆಯಾಗಿ ಸುಳ್ಳು ಹೇಳಂಗಿಲ್ರಿ. 14ನೇ ವರ್ಷಿಗೆ ನನ್ನ ಲಗ್ನ ಆಗೈತಿ. ಆಮೇಲೆ 14 ಇವಾಗ 20 ಚಾಲು ಅದ ನೋಡ್ರಿ ನನಗೆ. ಕುಂದ್ರೆ ರಚ್ಚು 20 ಈಗ ಜನವರಿಗೆ 20 ಮುಗಿದು 21 ಚಾಲು ನೋಡ್ರಿ ಇವಾಗ. ಜನವರಿ 24ನೇ ತಾರೀಕಿಗೆ ಮುಗಿದ್ರಿ ನಾನು. 20 ಮುಗಿದು 21 ಚಾಲು ಅದ ನೋಡ್ರಿ. ಬರ್ರಿ ಇವಾಗ ಸಂಜೆಗೆ ಅಡುಗೆ ಮಾಡ್ತೀನಂತ ಕಮೆಂಟ್ದಾಗ ಕೇಳಿರೋದ್ರಿಗೆ ಅದಕ್ಕೆ ಆನ್ಸರ್ ಮಾಡಿ ನೋಡ್ರಿ ನಾನು. ಇವರು ನೋಡ್ರಿ ಭಂಡಾರ ಕುಕ್ಕಮೆಲ್ಲ ಹಾಳು ಮಾಡತ್ತಾರ. ನಾ ಏನ್ರಿ ಮಾಡತ್ತಂದ್ರೆ ಐತ್ರಿ, ಏನ್ರಿ ಒಂದು ಕಿತಾಪತಿ ಮಾಡ್ತಾರೆ ಎಲ್ಲರೂ. ಆಗಿಟ್ಟು ಚಾ ಮಾಡಿಕೊಟ್ಟು ಇವಾಗ ನಾನು ಅಡುಗೆ ಮಾಡ್ತೀನಿ ರೀ. ಇವಾಗ ನಿದ್ದೆ ಹೊಂಟದ ಮಮ್ಮಿಗೆ ನೋಡ್ರಿ. ಇವಾಗ ಚಾಕ್ ಇಟ್ಟೇನಿ ರೀ ನಾನು. ಚಾಕ್ ಇಟ್ಕರೆ ಇಲ್ಲಿ ತತ್ತಿ ನೀರನ್ನ ಹಾಕೊಂಡು ಇಟ್ಕೊಂಡೇನಿ ರೀ. ಇಲ್ಲೊಂದಿಷ್ಟು ತತ್ತಿ ಇಟ್ಟೀನಿ ನಮ್ಮ ನೆಗಣಿಗೆ ಒಂದು 4 ಕೊಡ್ಬೇಕಂತೇಳಿ. ಇದಕ್ಕೆ ಇವಾಗ ನಾನು ಹಾಲು ಹಾಕೊಳ್ತೀನಿ ನೋಡ್ರಿ. ಆಯಿ ಹೊರಗೆ ಕೂತಾಡ್ರಿ, ಅದಕ್ಕೆ ಹಾಲು ಇವಾಗ ಹಾಕ್ಯಾರೆ ಕುದಿಸಿ ಜಲ್ದಿ ಆಯಿ ಕೊಡ್ತೀನಿ ರೀ. ಹೊರಗೆ ಗೊತ್ತಾಗತ್ರಿ ಆಯಿ. ರಚು ಒಡ್ದಿ ತತ್ತಿ ಒಡ್ದಿ ನೋಡ್ರಿ, ಬಿಸ್ಕಿಟ್ ತಿನ್ನತ್ತಾಳ. ಅಲ್ಲಿ ಇದಕ್ಕೆ ತತ್ತಿ ತೊಂದ್ಕೆರೆ ಆಡ್ಬೇಕಂತ ಆಡ್ರಿ. ಅದ್ರ ತತ್ತಿ ತಿನ್ನಂಗಿಲ್ರಿ, ಒಳಗಿಂದ ಗೋಳ ತಿತ್ತಾಳ. ಹಿಟ್ಟಿಟ್ಟು ಇರ್ತದಲ್ರಿ ಹಳದಿದು, ಅದು ತಿತ್ತಾಳ. ಮ್ಯಾಲಿಂದ ತತ್ತಿ ತಿನ್ನಂಗಿಲ್ರಿ ಆಕಿ. ಯಾಕಂದ್ರೆ ಆಕಿದು ಏನಾಗ್ತದೇನೋ ಒಳಗಿಂದ ಇಷ್ಟ ತಿತ್ತಾಳ್ರಿ, ಮ್ಯಾಲಿಂದ ತಿನ್ನಂಗಿಲ್ಲ. ಆಯ್ ಬಲ್ಲಿ ನಡಿ, ಆಯ್ ಬಲಿ ನಡಿ, ನಿಂಗೆ ಕಾಲ ಮರಿ ತೊಳಿತೀನಿ ಈಗ. ನಡಿ ಕಾಲ ಮರಿ ತೊಗೋವತ್ ನಡಿ. ಚಾಕ್ ಇಟ್ಟೀನಿ ರೀ, ಚಾ ಕುದ್ಲಿಗತ್ತದ. ಓಟ್ ಇಟ್ಟೀನಿ ಕುದಿಲ್ಲ ಅಂತೇಳಿ ಈಕೆ ಕಾಲ ಮರಿ ತೊಳಿತೀನಿ ರೀ ಇವಾಗ. ನೋಡ್ರಿ ಇವಾಗ ನಾನು ಬಿರಿಯಾನಿ ಮಾಡಕ್ಕೆ ಏನೇನು ತೊಗೊಂಡೇನು ಅಂತೇಳಿ. ತತ್ತಿ ಬಿರಿಯಾನಿ ಮಾಡ್ತೀನಲ್ರಿ, ಅದಕ್ಕೆ ಉಳ್ಳಾಗಡ್ಡಿ, ಆಮೇಲೆ ಟಮಾಟಿ, ಆಮೇಲೆ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿ ನೋಡ್ರಿ. ಮೆಣ್ಸಿನ್ಕಾಯಿ ಇದ್ದಿತ್ರ ಅದಕ್ಕಲಾಗೆ ಇವು 3 ಕಟ್ ಮಾಡಿ ಇಟ್ಕೊಂಡೇನಿ ರೀ. ಆಮೇಲೆ ಇಲ್ಲಿ ನೋಡ್ರಿ ನಾನು ತತ್ತಿ ಫ್ರೈ ಮಾಡಿ ಇಟ್ಕೊಂಡಿ ನೋಡ್ರಿ. ಜಸ್ಟ್ ಚೆನ್ನಾಗೆ ಫ್ರೈ ಮಾಡಿ ಇಟ್ಕೊಂಡೀನಿ ರೀ. ತತ್ತಿ ಫುಲ್ ಎಲ್ಲ ಕಟ್ ಮಾಡಿಕೆರೆ ಎಣ್ಣೆ ಮಸಾಲೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡೀನಿ ರೀ ಚೆಂದಾಗಿ ನಾನು. ಅದಕ್ಕೆ ಇವರಿಬ್ರು ಕೂತಾರ ನೋಡ್ರಿ ಇಲ್ಲಿ. ನಮ್ಮ ಶಾದ ಕೂತಾಡ್ರಿ. ಇಲ್ಲಿ ನೋಡ್ರಿ ನಮ್ಮ ರಚ್ಚು ಅಳ್ಳಗತ್ತಾಳ. ನಮ್ಮ ಶಾದ ನೋಡ್ರಿ ಹ್ಯಾ ಮಾಡತ್ತ. ಏನದು ದಿಲ್ ಮಾಡತ್ತಾಳ ನೋಡ್ರಿ ಆಕಿ. ಇಲ್ಲಿ ಎಣ್ಣೆ ಗರಂ ಮಾಡಕ್ಕೆ ಇಟ್ಟೀನಿ ರೀ ನಾನು ಇವಾಗ. ಬರ್ರಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣತ್ತ. ಇವಾಗ ಎಣ್ಣೆ ಗರಂ ಮಾಡಕ್ಕೆ ಇಟ್ಟಿನಲ್ರಿ. ಎಣ್ಣೆ ಗರಂ ಆಗೈತಿ. ಇದಕ್ಕೆ ಇವಾಗ ನಾನು ಚಕ್ಕಿ ಮಸಾಲೆ ಹಾಕೋತೀನಿ ರೀ. ಒಂದು 10 ರೂಪಾಯಿ ಕೊಟ್ಟು ಚಕ್ಕಿ ಮಸಾಲೆ ತಂದೀನಿ ರೀ. ನೋಡ್ರಿ ಜೀರಿಗೆ, ಆಮೇಲೆ ಇದು ಲವಂಗ ಇವೆಲ್ಲ ಹಾಕಿ ಇರ್ತಲ್ರಿ, ಪತ್ರಿ ಅವೆಲ್ಲ ತೊಗೊಂಬಂದಿ ನೋಡ್ರಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಎಣ್ಣೆಗೆ ಕೆಂಪಗಾಗಿ ಫ್ರೈ ಮಾಡ್ಕೊತೀನಿ ರೀ. ಫಸ್ಟ್ ನಾನು ಎಣ್ಣೆ ಜಲ್ದಿ ಗರಂ ಆಗೈತಲ್ರಿ, ಜಾವಾಗೆ ಇಟ್ಟಿನಲ್ರಿ. ಎಷ್ಟು ಗರಂ ಆಗೈತೆ ನೋಡ್ರಿ. ಇದಕ್ಕೆ ಬಳ್ಳೊಳ್ಳಿ ಟೇಸ್ಟ್ ಹಾಕೋತೀನಿ ರೀ ಒಂದಿಷ್ಟು. ಅದು ಸರಿ ದೂರ ಸಿಡಿ. ಸಿಡಿಸುವ ಹಂಗೆ. ಇದಕ್ಕೆ ಉಳ್ಳಾಗಡ್ಡಿ ಹಾಕೋತೀನಿ ರೀ, ಇಲ್ಲಾಂದ್ರೆ ಜಲ್ದಿ ಸಿಡಿದು ಬಿಡ್ತದೆ ಎಲ್ಲ ಕಡೆ ಮಾರಿಗತ್ತೆಲ್ಲ. ಅದಕ್ಕೆಲ್ಲಾಗೆ ಉಳ್ಳಾಗಡ್ಡಿ ಹಾಕೊಳಗತ್ತೀನಿ ನೋಡ್ರಿ. ಉಳ್ಳಾಗಡ್ಡಿ ಕೆಂಪಗಾಗಿ ಫ್ರೈ ಮಾಡ್ಕೊತೀನಿ ರೀ. ಫುಲ್ ಕರಗಾಗನ ನಮ್ಗೆ ಕೈ ಹತ್ತವ್ರಿ. ಅದ್ರ ಕಡೆಗೆ ನಾನು ಅಷ್ಟೇ ಒಂದು ಸ್ವಲ್ಪ ಕೆಂಪಗಾಗಂಗೆ ಬಿಡ್ತೀನಿ ರೀ ಇವಕ್ಕೆ. ನೋಡಿರಿ ಅದೆಲ್ಲ ಆದ ಬಳಿಕ ಕೆಂಪಗಾದ ಬಳಿಕ ನಾನು ಇವಾಗ ಟಮಾಟಿ ಹಾಕೊಳಗತ್ತೀನಿ ನೋಡಿರಿ. ಸಣ್ಣಾಗಿ ಕಟ್ ಮಾಡ್ಕೊಂಡಿನಿ ರೀ. ಇದು ಮೆಣ್ಸಿಕಾಯಿ ಇಷ್ಟ ಇಲ್ರಿ. ಮೆಣ್ಸಿಕಾಯಿ ಮೆಣ್ಸಿಕಾಯಿ ಇತ್ತಂದ್ರೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗ್ತಿತ್ತು.
ಮೆಣಸಿಕಾಯಿ ಇಲ್ಲ. ಫುಲ್ಲೆಲ್ಲ ಫ್ರೈ ಆಗ್ಬೇಕ್ರಿ ಚೆಂದಾಗಿ. ನೋಡಿರಿ ಎಷ್ಟು ಚಂದ ಉಳ್ಳಾಗಡ್ಡಿ ಮೆತ್ತಗಾಗ್ಯಾವ ಅಂತೇಳಿ ಎಣ್ಣೆಗೆ ಒಂದು ಸ್ವಲ್ಪ ಚಂದ ಕುದಿಸ್ಬೇಕ್ರಿ ಇದಕ್ಕೆ ಮೊದಲ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಳತ್ತೀನಿ ನೋಡಿರಿ. ಇವಾಗ ಒಂದು ಚೂರು ಹಾಕೋತೀನಿ, ಮ್ಯಾಲೆ ಒಂದು ಸ್ವಲ್ಪ ಹಾಕೋತೀನಿ ರೀ ಇದಕ್ಕೆ. ಆಮೇಲೆ ನಾನು ಅದಾದ್ಬಾಕ ಒಂದು ಜರ ಅರಿಶಿಣ ಹಾಕೊಳತ್ತೀನಿ ನೋಡಿರಿ. ಅರಿಶಿಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ ಚೆಂದಾಗಿ. ಆಮೇಲೆ ಇದಕ್ಕೊಂದು ಬಿರಿಯಾನಿ ಮಸಾಲೆ, ಆಮೇಲೆ ಒಂದು ತತ್ತಿ ಮಸಾಲೆ ಹಾಕೊಳತ್ತೀನಿ ರೀ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ. ಇವಾಗ ಗ್ಯಾಸ್ ಸಣ್ಣ ಇಡ್ತೀನಿ ರೀ, ಯಾಕಂದ್ರೆ ಖಾಂಟ್ ಹೇಳ್ತದ್ರಿ ಮಸಾಲೆ ಜಲ್ದಿ ಗ್ಯಾಸ್ ಓಟಿತ್ತಂದ್ರೆ. ಇವಾಗ ಇದಕ್ಕೊಂದು ಸ್ವಲ್ಪ ಖಾರ ಹಾಕೊಳ್ಬೇಕಲ್ರಿ. ಇವಾಗ ಖಾರ ಹಾಕೊಳತ್ತೀನಿ ರೀ. ಮೆಣಸಿಕಾಯಿ ಹಾಕಿಲ್ಲಲ್ರಿ, ಅದಕ್ಕೆ ಜಾಸ್ತಿನೇ ಹಾಕೋತೀನಿ. ಮೆಣಸಿಕಾಯಿ ಹಾಕಿದಂದ್ರೆ ಸ್ವಲ್ಪ ಹಾಕೋತಿದ್ರಿ. ಇವಾಗ ಮಿಕ್ಸ್ ಮಾಡ್ಕೊತೀನಿ ಒಟ್ಟು. ಇದಕ್ಕೆ ಇವಾಗ ನಾನು ಎಷ್ಟು ಹತ್ತವ ಅಷ್ಟು ನೀರು ಹಾಕೋತೀನಿ ರೀ. ಒಂದು 1.5 ಚರಿಗೆ ಅಷ್ಟು ಹೊತ್ತ. ನೋಡಿರಿ 1.5 ಚರಿಗೆ ಆಗಷ್ಟು ನೀರು ಹಾಕೊಂಡಿನಿ. ಇದಕ್ಕೆ ಇವಾಗ ಉಪ್ಪಿಟ್ಟು ಹಾಕ್ತೀನಿ ರೀ. ಉಪ್ಪು ಹಾಕಿಲ್ಲಲ್ರಿ ನಾ. ರುಚಿ ತಕ್ಕಷ್ಟು ಉಪ್ಪು ಹಾಕೊಳತ್ತೀನಿ ನೋಡಿರಿ. ಉಪ್ಪು ಹಾಕಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊತೀನಿ ರೀ. ಇವಾಗ ನೀರೊಂದು ಸ್ವಲ್ಪ ಗರಮ್ ಆಗತ್ತಂದು ಬಿಡ್ತೀನಿ ರೀ. ಆಮೇಲೆ ಅಕ್ಕಿ ಹಾಕೋತೀನಿ. ಇವಾಗ ನೀರು ನೋಡಿರಿ ಹೆಸರು ಬಂದವ ನೋಡಿರಿ. ನೀರು ಹೆಸರು ಬಂದವ ನೋಡಿರಿ, ಗುಳಿ ಗುಳಿ ಇರ್ತಾವ್ರಿ. ಇವಾಗ ನಾನು ಇದಕ್ಕೆ ಅಕ್ಕಿ ಹಾಕೋತೀನಿ ರೀ. ನೋಡಿರಿ ಅಕ್ಕಿ ಹಾಕ್ಕೊಂಡು ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿರಿ ಉದೂರು ಆಗ್ಬೇಕಲ್ರಿ, ಅದಕ್ಕಲ್ಲೇ ಸ್ವಲ್ಪ ನೀರು ಹಾಕೀನಿ. ಕುಕ್ಕರ್ದಾಗ ಉದೂರು ಆಗ್ತದ. ಬೊಗಣ್ಯಾಗ ನೀರು ಎಷ್ಟೆಷ್ಟು ಆಗ್ತವ ಅಷ್ಟು ನೋಡಿ ಹಾಕೋತಾರೆ ರೀ. ಮಿಕ್ಸ್ ಮಾಡ್ಕೊಂಡು ಬೆಳಕ ನಾನು ಮೊಟ್ಟೆ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ರಿ ತತ್ತಿ, ಅವು ಇವಾಗ ಒಂದೊಂದು ಈ ಕಡೆ ಬಿಟ್ಕೋತೀನಿ ನೋಡಿರಿ. ಅಲ್ಲೊಂದು ಎಲ್ಲ ಒಮ್ಮೆಗೆ ಒಟ್ಟಿಗೆ ಹಾಕಿದಂದ್ರೆ ಒಂದೇ ತೊಡ್ ಕೂತ್ಬಿಡ್ತಾವಲ್ರಿ, ಅದಕ್ಕೆ ಅಲ್ಲೊಂದು ಇಲ್ಲೊಂದು ಹಾಕ್ಲತ್ತೀನಿ. ಅಷ್ಟು ಒಂದೇ ತೊಲಿ ಬಿದ್ದೇವೆ ಅನ್ಸಕತ್ತದ್ರಿ ನನಗೆ. ಇವಾಗ ಇದಕ್ಕೆ ಕುಕ್ಕರ್ ಡಕ್ಕಣ ಹಾಕೋತೀನಿ ರೀ. ಕೊತ್ತಂಬರಿ ಹಿಟ್ಟು ಹಾಕೋದು ನೆನಪೇ ಹಾರ್ತೀರಿ ನನಗೆ. ಕೊತ್ತಂಬರಿ ನೋಡೋಣ ನೆನಪು ಬರ್ತದ ನೋಡಿರಿ. ಕೊತ್ತಂಬರಿ ಹಿಟ್ಟು ಮ್ಯಾಲೆ ಹಾಕೊಳಗತ್ತೀನಿ. ಕೊತ್ತಂಬರಿ ಹೂವು ಆಗಿದಿರ್ಬೇಕು ರೀ. ಇಷ್ಟು ಭಾರಿ ಸ್ಮೆಲ್ ಬರ್ತೈತಿ, ಅಷ್ಟು ಭಾರಿ ಬರ್ತದೆ ನೋಡಿರಿ. ಕೊತ್ತಂಬರಿ ಹಿಟ್ಟು ಹಾಕಿ ಮ್ಯಾಲೆ ಮುಚ್ಚಳತ್ತೀನಿ ನೋಡಿರಿ. ಇವಾಗ ಇದಕ್ಕೊಂದು 2 ಸೀಟಿ ಹೊಡಿಸ್ತೀನಿ. ಮಸ್ತಾಗಿ ಅನ್ನ ರೆಡಿ ಆಗ್ತದ್ರಿ ನೋಡಿರಿ ಫ್ರೆಂಡ್ಸ. ಇವಾಗ ಕುಕ್ಕರ್ದು ಹವಾ ಬಿಡ್ತೀನಿ ರೀ. ಅನ್ನ ರೆಡಿ ಆಗೈತ್ರಿ. ನಾನು ಇದಕ್ಕೆ 2 ಸೀಟಿ ಹೊಡಿಸಿ ನೋಡಿರಿ. ಸೀಟಿ ಹೊಡಿಸಿ ಹವಾ ಇವಾಗ ಬಿಟ್ಟಿನಿ ರೀ. ಹವಾ ಎಲ್ಲ ಹೋಗೋಣ ಇವಾಗ ತೆಗೆದಿರ್ತೀನಿ ನೋಡಿರಿ. ನೋಡಿರಿ ಅನ್ನ ಎಷ್ಟು ಮಸ್ತಾಗಿ ಬಂದದ ಅಂಥೇಳಿ ಗಮ್ಮನಾಗತೈತ್ರಿ. ಅನ್ನ ಅಷ್ಟು ಭಾರಿ ಆಗೈತಿ ನೋಡಿರಿ, ಎಷ್ಟು ಉದೂರಾಗ್ಯದ ಅಂಥೇಳಿ. ನೋಡಿರಿ ತತ್ತಿ ಬೇರೆ ಬೇರೆ ಹಾಕಿನಲ್ರಿ, ಅದಕ್ಕಲ್ಲಿಗೆ ಒಂದಕ್ಕೊಂದು ಏನೂ ಆಗಿಲ್ಲ. ಒಟ್ಟು ಒಮ್ಮಿಗೆ ಹಾಕಿದಂದ್ರೆ ನಾನು ಚಮಚ ಹಾಕಿದ್ಗಳಿಗೆ ಹೊಡಿತೀವಿ ರೀ. ನೋಡ್ರಿ ಅಷ್ಟು ಮಸ್ತಾಗಿ ಬಂದದ ಅಂಥೇಳಿ. ಇನ್ನು ಎಲ್ಲರೂ ಯಾರೂ ಬಂದಿಲ್ಲ ರೀ ಮಾಮಾತ. ಬರ್ರಿ ನಾವು ಊಟ ಮಾಡ್ಬೇಕು ರೀ ನಾವು ಎಲ್ಲರೂ. ಸೊ ಬರ್ರಿ ಎಲ್ಲರೂ ಊಟ ಮಾಡೋಣಂತ ಮಾಮಾತು ಬರ್ನ. ಎಷ್ಟು ಭಾರಿ ಆಗಿತ್ತು ನೋಡಿರಿ. ಬಿರಿಯಾನಿ ಯಾರ್ಯಾರಿಗೆ ಇಷ್ಟ ಅದಂತೇಳಿ ಕಮೆಂಟ್ದಾಗ ತಿಳಿಸ್ರಿ. ಮೊಟ್ಟೆ ಬಿರಿಯಾನಿ ನಾವು ತತ್ತಿ ಬಿರಿಯಾನಿ ಅಂತೀವಲ್ರಿ.